ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಪುಮಾದ್ಯಮೀಶಂ ವಂದೇ ಭವಘ್ನಮಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಧರ್ಮವಿಜ್ಞಾನವೈರಾಗ್ಯಪರಮೈಶ್ವರ್ಯಶಾಲಿನಃ ಆನಂದತೀರ್ಥಭಗವತ್ಪಾದಾನ್ ವಂದೇ ನಿರಂತರಂ. ಭವತಿ ಯದನುಭಾವಾತ್ ಏಡಮೂಕೋऽಪಿ ವಾಗ್ಮೀ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮನಸೇ ಚ. ನಮೋऽस्तु ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯन्तु ಭವಂತಃ ಸರ್ವ ಏವ ಹಿ. ನೌಮಿನ್ಯಾಯಸುಧಾದಿಕೃಜ್ಜಯಮುನೀನ್ ಶ್ರೀಪಾದರಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಬ್ಧಿಪಿಕರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸಪರಾನ್ ರಘುತ್ತಮಗುರೂನ್ ವೈದಗ್ಧ್ಯವಾರಾಂ ನಿಧೀನ್ ಶ್ರೀಸತ್ಯವ್ರತರಾಘವೇಂದ್ರಮುನಿಪಾನ್ ಸದ್ಬೋಧಸಧ್ಯಾನಪಾನ್. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯಸುಧಾರತಾನ್. ಶ್ರೀಕೃಷ್ಣ ಪರಮಾತ್ಮ ತನ್ನ ಹೆಸರಿಗೆ ತಕ್ಕಂತೆ ಅವರವರ ಕರ್ಮಗಳಿಗೆ ಅನುಗುಣವಾಗಿ ಅವರವರನ್ನು ಆ ಗತಿಗಳಿಗೆ ಕರ್ಷಣೆ ಮಾಡ್ತಾನೆ. ಆದ್ದರಿಂದಲೇ ಕೃಷ್ಣ. ಹೀಗಾಗಿ ಆ ಎಲ್ಲ ಸುಗತಿ ಹಾಗೂ ದುರ್ಗತಿಗಳ ಬಗ್ಗೆ ಸ್ವತಂತ್ರನಾದ ಭಗವಂತ ಯುಧಿಷ್ಠಿರನನ್ನು ಕುರಿತು ನಿರೂಪಣೆ ಮಾಡ್ತಾ ಇದ್ದಾನೆ. ಯುಧಿಷ್ಠಿರ ಮೂಲ ರೂಪದಲ್ಲಿ ಯಮಧರ್ಮ. ಜೀವರಾಶಿಗಳು ಮಾಡುವ ಅವರವರ ಕರ್ಮಗಳಿಗೆ ತಕ್ಕಂತೆ ಫಲವನ್ನು ಕೊಡುವವ. ಆದರೂ ನಮಗೋಸ್ಕರ ಈ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾನೆ ಅಂತ ನಿನ್ನೆ ದಿವಸ ನೀವು ತಿಳಿದಿರಿ. ಆದರೆ ಅದರ ಜೊತೆಗೆ ಒಂದು ಮಾತನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಶ್ರೀಕೃಷ್ಣ ಪರಮಾತ್ಮನಿಗೆ ಕೇಳಿ ಅವನ ಉಪದೇಶದ ಮೂಲಕ ಈ ತತ್ವಜ್ಞಾನವನ್ನು ಯುಧಿಷ್ಠಿರ ತಾನು ಪಡೆಯುವ ಮೂಲಕ ಏನು ತಿಳಿಸ್ತಾನೆ ಅಂದರೆ, ಮೂಲ ರೂಪದಲ್ಲಿ ಯಮಧರ್ಮನಾಗಿ ಇದ್ದಾಗಲೂ ಕೂಡ ಯಾವ ಕರ್ಮಗಳಿಗೆ ಯಾವ ಫಲ ಕೊಡಬೇಕು, ಹೇಗೆ ಕೊಡಬೇಕು, ಯಾವಾಗ ಕೊಡಬೇಕು, ಈ ಎಲ್ಲ ತಿಳುವಳಿಕೆ ನನಗಿರೋದು ಪರಮಾತ್ಮನ ಅನುಗ್ರಹದಿಂದಲೇ. ಆ ಭಗವಂತನ ಉಪದೇಶ ಅದೇ ನನಗೆ ಜ್ಞಾನವನ್ನು ಕೊಟ್ಟದ್ದು. ಆ ಪರಮಾತ್ಮನ ಆದೇಶ ಅದೇ ನನಗೆ ಕಾರ್ಯದಲ್ಲಿ ಪ್ರವೃತ್ತನನ್ನಾಗಿ ಮಾಡೋದು. ಹೀಗಾಗಿ ನಾನೇ ಸ್ವತಂತ್ರವಾಗಿ ಕರ್ಮಗಳ ಜ್ಞಾನವನ್ನು ಮಾಡಿಕೊಂಡು ಕರ್ಮಗಳಿಗೆ ಫಲವನ್ನು ಕೊಡ್ತೇನೆ ಅಂತ ಜನ ತಿಳಿಯುವುದು ಬೇಡ. ಪರೋ ಮದನ್ಯೋ ಜಗತಸ್ತಸ್ಥುಷಶ್ಚ ಓತಂ ಪ್ರೋತಂ ಪಟವದ್ಯತ್ರ ವಿಶ್ವಂ. ನನಗೆ ನಿಯಾಮಕನಾದ ಸ್ವಾಮಿಯಾದ ಇಡೀ ಜಗತ್ತು ಯಾವನನ್ನು ಆಶ್ರಯಿಸಿದೆ ಅಂತಹ ಸಕಲ ಜಗದ ಆಧಾರನಾದ ಸಕಲ ಜಗತ್ ಪ್ರೇರಕನಾದ ಪರಮಾತ್ಮ ಸ್ವತಂತ್ರನಾದವನಿದ್ದಾನೆ. ಅವನ ಪ್ರೇರಣೆಯಂತೆ ನಾನು ಈ ಎಲ್ಲ ಕಾರ್ಯಗಳನ್ನು ಮಾಡ್ತೇನೆ ಅಂತ ಯಮದೂತರನ್ನು ಕುರಿತು ಯಮದೇವರು ಹೇಳಿದ ಮಾತನ್ನು ಶ್ರೀಮದ್ ಭಾಗವತದಲ್ಲಿ ಷಷ್ಠ ಸ್ಕಂಧದಲ್ಲಿ ನಾವು ಕೇಳುತ್ತೇವೆ. ಆ ಒಂದು ತತ್ವವನ್ನು ಪ್ರಾತ್ಯಕ್ಷಿಕವಾಗಿ ಜಗತ್ತಿಗೆ ತಿಳಿಸಿಕೊಡಬೇಕಾಗಿದೆ. ಈಗ ಯಮದೂತರು ಯಮದೇವರಿಗೆ ಕೇಳಿದರು, ಯಮದೇವರು ಯಮದೂತರಿಗೆ ಉಪದೇಶ ಮಾಡಿದರು ನಿಜ. ಆದರೆ ಭೂಲೋಕದಲ್ಲಿದ್ದ ಜನ ಇದನ್ನು ಪ್ರತ್ಯಕ್ಷವಾಗಿ ನೋಡಲಿ ಅಂತ ಸಾಕ್ಷಾತ್ ಯಮದೇವರ ಅವತಾರನಾದಂತಹ ಯುಧಿಷ್ಠಿರ ಕರ್ಮಗಳ ಬಗ್ಗೆ ಕೃಷ್ಣನಿಂದ ಕೇಳಿ ತಿಳಿದುಕೊಳ್ತಾ ಇದ್ದಾನೆ. ಓಹೋ, ಹಾಗಾದರೆ ಯಮದೇವರ ಜ್ಞಾನವೂ ಕೂಡ ಶ್ರೀಕೃಷ್ಣ ಪರಮಾತ್ಮನ ಅಧೀನ, ಯಮದೇವರ ಪ್ರವೃತ್ತಿಯೂ ಪರಮಾತ್ಮನ ಅಧೀನ ಅನ್ನುವ ತತ್ವ ಇದು ಭೂಲೋಕದಲ್ಲಿದ್ದವರಿಗೆ
ಪ್ರತ್ಯಕ್ಷವಾಗಿ ಗೊತ್ತಾಗಲಿ, ಶಾಸ್ತ್ರದಲ್ಲಿ ತಿಳಿದಿದ್ದನ್ನು ದೃಢಪಡಿಸಿಕೊಳ್ಳಲಿ ಎನ್ನುವ ದೃಷ್ಟಿಯಲ್ಲೋ ಏನೋ ಈ ತರಹದ ಪ್ರಶ್ನೋತ್ತರಗಳನ್ನು ಯುಧಿಷ್ಠಿರ ಹಾಗೂ ಶ್ರೀಕೃಷ್ಣ ಪರಮಾತ್ಮರು ಮಾಡ್ತಾ ಇದ್ದಾರೆ ಅಂತ ನಾವು ಚಿಂತನೆ ಮಾಡಬೇಕು. ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ, ಹಿಂದೆ ಅನೇಕ ದಾನಗಳು, ಅನೇಕ ಸತ್ಕರ್ಮಗಳ ಫಲ ಏನು ಅಂತ ತಿಳಿಸ್ತಾ ಬಂದು ಮುಂದುವರೆದಂತೆ ಹೇಳ್ತಾನೆ, ಅನಂತರಾಶಿನೋ ಏತು ಡಂಭಾಹಂಕಾರವರ್ಜಿತಾ ತೇಪಿ ಸಾರಸಯುಕ್ತೇನ ಯಾಂತಿ ಯಾನೇನ ವೈ ಸುಖಂ. ಎಲ್ಲರ ಭೋಜನವಾದ ಮೇಲೆ ತಾನು ಭೋಜನ ಮಾಡಬೇಕಂತೆ. ಬಂದಂತಹ ಅತಿಥಿಗಳು, ಅಭ್ಯಾಗತರು, ಬಂಧು ಬಾಂಧವರು, ಇಷ್ಟಮಿತ್ರರು, ಭೃತ್ಯರು, ಸೇವಕರು ಎಲ್ಲರಿಗೆ ಹೊಟ್ಟೆ ತುಂಬ ಆಹಾರ ಸಿಕ್ಕಿದೆ ಅಂತಾದ ಮೇಲೆ ತಾನು ಆಹಾರವನ್ನು ಸ್ವೀಕಾರ ಮಾಡಬೇಕು. ಅದು ಪವಿತ್ರವಾದಂತಹ ಅನ್ನ. ಎಲ್ಲರೂ ಸಂತೋಷವಾಗಿದ್ದಾಗ ತಾನು ಆಹಾರವನ್ನು ಸ್ವೀಕಾರ ಮಾಡಿದರೆ ಆ ಆಹಾರ ಇದು ಬರೀ ಹೊಟ್ಟೆ ತುಂಬಿಕೊಳ್ಳುವ ಆಹಾರ ಆಗುವುದಿಲ್ಲ, ಪುಣ್ಯ ತುಂಬಿಕೊಳ್ಳುವ, ಪುಣ್ಯದಿಂದ ತನ್ನ ಮನಸ್ಸನ್ನು ತುಂಬಿಕೊಳ್ಳುವಂತಹ, ತನ್ನ ಇಂದಿನ ಜೀವನದ ಸುಖ ಮಾತ್ರ ಅಲ್ಲ, ಅನ್ನದಿಂದ ಆ ಪವಿತ್ರವಾದ ಅನ್ನವನ್ನು ಸ್ವೀಕಾರ ಮಾಡುವುದರಿಂದ ಪರಲೋಕದ ಸುಖವನ್ನು ಕೂಡ, ಜನ್ಮಾಂತರದ ಸುಖವನ್ನು ಕೂಡ ಇವನು ವ್ಯವಸ್ಥೆ ಮಾಡಿಕೊಂಡನು. ಅನ್ನ ಮಾತ್ರ ತಿಂದರೆ ಆ ಅನ್ನ ಹೊಟ್ಟೆಯೊಳಗಿರುವವರೆಗೆ ಮಾತ್ರ ಸುಖ. ಎಲ್ಲರಿಗೂ ಕೊಟ್ಟು ತಾನು ತಿಂದರೆ ಆ ಅನ್ನ ಇರುವವರೆಗೆ ಮಾತ್ರ ಸುಖ ಅಲ್ಲ, ಇದೇ ಪವಿತ್ರವಾದ ಅನ್ನದ ಭಕ್ಷಣದಿಂದ, ಅರ್ಥಾತ್ ಕೊಟ್ಟು ಉಳಿದು ತಿಂದ ಅನ್ನದ ಪ್ರಭಾವದಿಂದ ಇವನು ಪರಲೋಕದಲ್ಲಿಯೂ ಸುಖವಾಗಿರ್ತಾನೆ, ಪುನರ್ಜನ್ಮದಲ್ಲಿಯೂ ಯಥೇಚ್ಛವಾಗಿ ಗೌರವ ಪ್ರೀತಿಗಳಿಂದ ಸಿಗುವಂತಹ ಅನ್ನವನ್ನು ಪಡೆದು ಆನಂದ ಪರಿಪೂರ್ಣನಾಗಿರ್ತಾನೆ. ಆ ವಿಧವಾದ ಸೌಭಾಗ್ಯವನ್ನು ದೇವರು ಕರುಣಿಸ್ತಾನೆ. ಪ್ರಾಮಾಣಿಕವಾಗಿ ಅನ್ನದಾನ ಮಾಡಿ ತಾನು ಸ್ವೀಕಾರ ಮಾಡಬೇಕು. ಅಹಂಕಾರದಿಂದಲ್ಲ, 4 ಜನರಿಗೆ ತೋರಿಸುವುದಕ್ಕಲ್ಲ. ಡಂಭಾಹಂಕಾರ ವರ್ಜಿತಾ, ಅಂಥವರಿಗೆ ಶ್ರೇಷ್ಠವಾದಂತಹ ಹಂಸಯುಕ್ತವಾದ ವಿಮಾನದಲ್ಲಿ ಅವನನ್ನು ಕರೆದುಕೊಂಡು ಹೋಗಿ ಶ್ರೇಷ್ಠವಾದ ಸುಖವನ್ನು ಅವನಿಗೆ ನೀಡುತ್ತಾರೆ ದೇವತೆಗಳು ಅಂತ ತಿಳಿಸ್ತಾರೆ. ಯೇ ಚಾಪಿ ಏಕೇನ ಭಕ್ತೇನ ವರ್ತಂತೆ ಡಂಭವರ್ಜಿತಾ. ಎಲ್ಲ ಕಡೆಗೆ ಆ ಡಂಭವರ್ಜಿತಾ, ಡಂಭಾಹಂಕಾರವರ್ಜಿತಾ ಅಂತ ಶ್ರೀಕೃಷ್ಣ ಪರಮಾತ್ಮ ಪುನಃ ಪುನಃ ಹೇಳ್ತಾ ಇದ್ದಾನೆ. ಅದರ ತಾತ್ಪರ್ಯ, ತೋರಿಕೆಗೆ ಮಾಡಿದರೆ ಯಾವ ಪ್ರಯೋಜನ ಇಲ್ಲ. ಮಾನವರಿಗೆ ಅಜ್ಞಾನ ಇದೆ. ತೋರಿಕೆಗಾಗಿ ಮಾಡಿದರೆ ಸತ್ಯ ಅಂತ ನಂಬಿ ಮರ್ಯಾದೆ ಕೊಡಬಹುದು, ಅವನನ್ನು ವರ್ಣನೆ ಮಾಡಬಹುದು. ಆದರೆ ಒಳಗೆ ಹೊರಗೆ ಎಲ್ಲ ಗೊತ್ತಿರುವಂತಹ ದೇವರಿಗೆ ನಾವು ಮೋಸ ಮಾಡಲಿಕ್ಕಾಗೋದಿಲ್ಲ. ಹೀಗಾಗಿ ಡಂಭವರ್ಜಿತಾ. ಉಪವಾಸ ಮಾಡ್ತಾರೆ ಕೆಲವರೆಲ್ಲ. ಉಪವಾಸ ಮಾಡ್ತಾರೆ ಅನ್ನೋದಕ್ಕೋಸ್ಕರ ಎಲ್ಲರೂ ಇವರನ್ನು ಬಹಳ ದೊಡ್ಡವರು, ಭಾರೀ ತಪಸ್ವಿಗಳು, ಮಹಾವ್ರತನಿಷ್ಠರು, ಆಚಾರವಂತರು, ಇವರ ಸಮಾನ ಯಾರಿಲ್ಲ ಅಂತ ಹೊಗಳಬೇಕು ಅಂತ ಅಪೇಕ್ಷೆ ಇರ್ತದೆ. ಅದಕ್ಕೋಸ್ಕರ ಅಂತ ತಮ್ಮ ಸುತ್ತಮುತ್ತ ಇರುವ ಜನರ ಮಧ್ಯದಲ್ಲಿ ತಮ್ಮಷ್ಟು ಅತ್ಯಂತ ವ್ರತನಿಯಮ ಉಪವಾಸಾದಿಗಳನ್ನು ನಿಷ್ಠುರವಾಗಿ ಪರಿಪಾಲನೆ ಮಾಡುವವರು ಯಾರಿಲ್ಲ, ನಾನೊಬ್ಬನೇ ಅನ್ನೋ ಹಾಗೆ ಜನ ತನ್ನನ್ನು ಗೌರವಿಸಬೇಕು ಅನ್ನೋ ಅಪೇಕ್ಷೆಯಿಂದ ಮಾಡಿದರೆ ಪ್ರಯೋಜನ ಇಲ್ಲ. ವಿಷ್ಣು ಪ್ರೀತಿಗಾಗಿ ಮಾಡಬೇಕು. ಅನೇಕ ಜನ ಗೌರವ ಕೊಡ್ಬೋದು. ಭಕ್ತರು, ಶ್ರದ್ಧೆ ಇದ್ದವರು, ಧರ್ಮದ ಬಗ್ಗೆ ನಿಷ್ಠೆ ಇದ್ದವರು ಧರ್ಮಕ್ಕೆ ಪ್ರೋತ್ಸಾಹನೆಯನ್ನು ನೀಡುತ್ತಾರೆ, ಅದು ಬೇರೆ. ಇವನು ಅದರ ಅಪೇಕ್ಷೆಯನ್ನು ಇಟ್ಟುಕೊಳ್ಳತಕ್ಕದ್ದಲ್ಲ. ಶ್ರೀಹರಿಯ ಪ್ರೀತಿಯನ್ನು ಮಾತ್ರ ಉದ್ದೇಶವಾಗಿಟ್ಟುಕೊಂಡು ಮಾಡಬೇಕು. ಏಕಭಕ್ತ, ಒಂದು ಹೊತ್ತು ಮಾತ್ರ, ಒಪ್ಪತ್ತು ಊಟ ಅಂತ ಕೆಲವರು ನಿಯಮ ಇಟ್ಟುಕೊಂಡಿರ್ತಾರೆ. ಒಪ್ಪತ್ತೇ ಊಟವನ್ನು ಮಾಡಿ ಭಗವಂತನಿಗೆ ಪ್ರೀತಿಯಾಗಲಿ ಅಂತ ರಾತ್ರಿ ಭೋಜನವನ್ನು ಮಾಡೋದಿಲ್ಲ. ಆ ತರಹದ ನಿಯಮವನ್ನು ಪರಿಪಾಲನೆ ಮಾಡಿದವರಿಗೂ ಶ್ರೇಷ್ಠವಾದ ಹಂಸಯುಕ್ತ ವಿಮಾನದಲ್ಲಿ ಕರೆದುಕೊಂಡು ಹೋಗಿ ಉತ್ತಮವಾದ ಸುಖವನ್ನು ನೀಡುತ್ತಾರೆ. ಇನ್ನು ಕೆಲವರು 2 ದಿನಕ್ಕೊಮ್ಮೆ ಊಟ ಮಾಡ್ತಾರೆ. ದಿನಕ್ಕೊಂದು ಬಾರಿ ಊಟ ಮಾಡುವವರು ಕೆಲವರು 2 ದಿನಕ್ಕೊಂದು ಬಾರಿ ಊಟ ಮಾಡ್ತಾರೆ. ಚತುರ್ಥೇನ ಹಿ ಭಕ್ತೇನ, 1 2 1 2 ದಿನಕ್ಕೆ 2 ಊಟ. 4ನೇ ಊಟ ಒಂದೇ ಮಾಡ್ತಾರಂಥವ್ರು. 4ನೇ ಊಟ ಮಾಡೋದು ಅಂದರೆ ಅರ್ಥ ಏನು? ಒಂದು ದಿವಸ ಊಟ ಇಲ್ಲವೇ ಇಲ್ಲ, 2ನೇ ದಿವಸವೂ ಬೆಳಗ್ಗೆ ಊಟ ಇಲ್ಲ, ಸಾಯಂಕಾಲ ಊಟ. ಹೀಗೆ 4ನೆಯ ಊಟವನ್ನು ಮಾತ್ರ ಮಾಡುವಂಥವರಿದ್ದಾರೆ. ಇನ್ನು ಕೆಲವರಿದ್ದಾರೆ 3 ದಿನಕ್ಕೊಂದು ಬಾರಿ ಊಟ ಮಾಡ್ತಾರೆ.
ಎರಡು ಊಟ ಇಲ್ಲ. ಮೊದಲನೇ 2 ಊಟವು, ಎರಡನೇ ದಿನವೂ 2 ಊಟ ಇಲ್ಲ, 4 ಹೋಯಿತು. ಮೂರನೇ ದಿವಸ ಬೆಳಗ್ಗೆ ಊಟ ಮಾಡುವವರಿದ್ದಾರೆ, ಅದು ಬೇರೆ. ಇನ್ನು ಕೆಲವರಿದ್ದಾರೆ ಮೂರನೇ ದಿವಸ ಸಾಯಂಕಾಲ ಮಾತ್ರ ಮಾಡ್ತಾರೆ, ಅದು ಷಷ್ಠಾನ್ನ, 6ನೆಯ ಅನ್ನವನ್ನು ಸ್ವೀಕಾರ ಮಾಡ್ತಾರೆ. ಹೀಗೆ ಷಷ್ಠಾನ್ನ ಕಾಲಿಕೋಯಸ್ತು ವಾಶಮೇಕಂತು ವರ್ತತೆ ಕಾಮಕ್ರೋಧ ವಿನಿರ್ಮುಕ್ತ ಶುಚಿರ್ನಿತ್ಯಂ ಜಿತೇಂದ್ರಿಯ. ಅಂಥವರನ್ನು ಶ್ರೇಷ್ಠವಾದ ಆನೆಯ ಮೇಲೆ ಜಯ ಜಯಕಾರವನ್ನು ಹೇಳ್ತಾ ಕರೆದುಕೊಂಡು ಹೋಗ್ತಾರಂತೆ. ಇನ್ನು ಕೆಲವರಿದ್ದಾರೆ ಮಹಾನುಭಾವರು, ಪಕ್ಷೋಪವಾಸಿನಃ, 15 ದಿನಗಳವರೆಗೆ ಉಪವಾಸ ಮಾಡ್ತಾರೆ. 15 ದಿನಕ್ಕೆ 1 ಬಾರಿ ಪಾರಣೆ, ಮತ್ತೆ 15 ದಿನಗಳವರೆಗೆ ಉಪವಾಸ, ಹೀಗೆ ಮಾಡುವವರಿದ್ದಾರೆ. ಶ್ರೇಷ್ಠವಾದಂತಹ ದಿವ್ಯ ಅಪ್ಸರ ಸ್ತ್ರೀಯರಿಂದ ಕೂಡಿದಂತಹ ವಿಮಾನದಲ್ಲಿ ಅವನೂ ಕೂಡ ಉತ್ತಮವಾದ ಸದ್ಗತಿಯನ್ನು ಹೊಂದುತ್ತಾನೆ. ಒಂದು ಮಾತನ್ನು ಮರೆಯಬೇಡಿ, ಇದೇನು ಬರೀ ವಿಮಾನದಲ್ಲಿ ಹೋಗೋದಕ್ಕೆ ಇಷ್ಟೆಲ್ಲ ಮಾಡಬೇಕಾ? ಏನೂ ಉಪವಾಸ ಮಾಡದೆ 2 ಹೊತ್ತಲ್ಲ 4 ಹೊತ್ತು ಊಟ ಮಾಡಿದವರು ಆರಾಮಾಗಿ ಇಲ್ಲೇ ವಿಮಾನದಲ್ಲಿ ಓಡಾಡ್ಕೊಂಡು ಸುಖವಾಗಿದ್ದಾರೆ. ಈ ವಿಮಾನದೊಳಗೆ ಹೋಗೋದಕ್ಕೆ ಇಷ್ಟು ಉಪವಾಸ ವನವಾಸ ಕಷ್ಟ ಯಾಕೆ ಪಡಬೇಕು ಅಂತ ಅನೇಕ ಜನರ ಮನಸ್ಸಿನಲ್ಲಿ ಬರಬಹುದು. ವಿಮಾನಗಳಲ್ಲಿ ಹೋಗೋದು ಮುಖ್ಯ ಅಲ್ಲ. ಮೊದಲನೇದ್ದು ಈ ವಿಮಾನಗಳಲ್ಲಿ ಹೋಗೋದಲ್ಲ, ದಿವ್ಯವಾದಂತಹ ವಿಮಾನಗಳು. ಮುಖ್ಯವಾಗಿ ಹೇಳಬೇಕಾದದ್ದು ವಿಮಾನಗಳು ಮಹತ್ವ ಅಲ್ಲ, ಇಲ್ಲಿ ಶ್ರೀಹರಿಯ ಪ್ರೀತಿ ಇದು ಬಹಳ ಮಹತ್ವದ್ದು. ನಿಷ್ಕಾಮವಾಗಿ ಈ ವ್ರತ ನಿಯಮ ಉಪವಾಸಾದಿಗಳನ್ನು ಮಾಡಿದರೆ ಈ ವ್ರತೋಪವಾಸಾದಿಗಳ ಮಹಾಫಲ ಅಂತಂದರೆ ಅದು ಭಗವಂತನ ಅಪರೋಕ್ಷ ಜ್ಞಾನ. ವಿವಿದಿಶಂತಿ ಯಜ್ಞೇನ ದಾನೇನ ತಪಸಾ ಅನಾಶಕೇನ. ವಿವಿದಿಶಂತಿ, ಯಜ್ಞ ಮಾಡ್ತಾರೆ, ದಾನ ಮಾಡ್ತಾರೆ, ನಾನಾ ವಿಧವಾದ ತಪಸ್ಸುಗಳನ್ನು ಮಾಡ್ತಾರೆ. ಅನಾಶಕ ಅಂದರೆ ಉಪವಾಸವನ್ನು ಮಾಡ್ತಾರೆ. ಯಾಕೆ? ವಿವಿದಿಶಂತಿ, ಪರಮಾತ್ಮನನ್ನು ತಿಳಿಯಬೇಕು, ಅಪರೋಕ್ಷ ಜ್ಞಾನ ಮಾಡಿಕೊಳ್ಳಬೇಕು ಅಂತ ಅಪೇಕ್ಷೆ ಇದೆ, ಅದಕ್ಕಾಗಿ ಮಾಡ್ತಾರೆ. ಹಾಗಾದರೆ ಯಜ್ಞ ದಾನ ತಪಸ್ಸು ಉಪವಾಸ ಇವುಗಳ ಮಹಾಫಲ ಯಾವುದು ಅಂದರೆ ಪರಮಾತ್ಮನ ವೇದ. ವೇದ ಅಂದರೆ ಅಪರೋಕ್ಷ ಜ್ಞಾನ. ಅದಕ್ಕಾಗಿ ಇವರೆಲ್ಲ ಈ ರೀತಿ ವ್ರತ ನಿಯಮಾದಿಗಳನ್ನು ಮಾಡುತ್ತಾರೆ. ಇನ್ನು ಕೆಲವರು ಸಕಾಮವಾಗಿ ಮಾಡುವವರು ಇದ್ದಾರೆ, ಅವರಿಗೆ ಅಲ್ಪವಾದ ಫಲ. ನಿಷ್ಕಾಮವಾಗಿ ಮಾಡುವವರಿಗಂತೂ ಅಪರೋಕ್ಷ ಜ್ಞಾನವೇ ಫಲ ಅನ್ನುವುದನ್ನು ಮರೆಯುವಂತಿಲ್ಲ. ಇನ್ನು ಕೆಲವರು ಮಾಸೋಪವಾಸವನ್ನು ಮಾಡ್ತಾರೆ. ಅಂತಹ ಮಹಾನುಭಾವರಿದ್ದಾರೆ. ನಮ್ಮ ಪೀಠ ಪರಂಪರೆಯಲ್ಲಿ ಬಂದಂತಹ ಮಹಾನುಭಾವರು ವಿದ್ಯಾಧೀಶ ತೀರ್ಥ ಶ್ರೀಪಾದಂಗಳವರು ಇಂತಹ ಎಷ್ಟೆಷ್ಟೋ ವ್ರತಗಳನ್ನು ಮಾಡ್ತಾಯಿದ್ರು. ಕೃಚ್ಛ್ರಚಾಂದ್ರಾಯಣಾದಿ ವ್ರತಗಳು, ಮಾಸೋಪವಾಸಗಳು ಅನೇಕ ಬಾರಿ ಮಾಡಿ ಅತ್ಯಂತ ನಿಷ್ಠುರವಾದಂತಹ ವ್ರತ ನಿಯಮಗಳನ್ನು ಪರಿಪಾಲನೆ ಮಾಡ್ತಾಯಿದ್ರು. ಶ್ರೀಕೃಷ್ಣ ಪರಮಾತ್ಮನ ಸನ್ನಿಧಾನದಲ್ಲಿ ಉಡುಪಿಯಲ್ಲಿ ಚಾತುರ್ಮಾಸ್ಯಕ್ಕೆ ಕುಳಿತು ಆ ಸಂದರ್ಭದಲ್ಲಿ ಹೇಗೆ ಆಹಾರವನ್ನು ಸ್ವೀಕಾರ ಮಾಡ್ತಾ ಇದ್ದರು ಅಂದರೆ ಕೇವಲ ಅನ್ನದ ಜೊತೆಗೆ ಏನಾದರೂ ಬೇಕಲ್ಲ, ಜೊತೆಗೆ ವ್ರತದೊಳಗೆ ಬೇಕಾದಷ್ಟು ಸಾಧನೆಗಳು ಜೊತೆಗಿದ್ದರೂ ಕೂಡ ಖಾರ ಇಲ್ಲ ಹುಳಿ ಇಲ್ಲ ಅಂತ ಅನ್ನೋದಕ್ಕೋಸ್ಕರ ವ್ರತದ ಅಡುಗೆ ಅಂತ ಮೂಗು ಮುರಿಯುವಂತಹ ಜನ ವಿದ್ಯಾಧೀಶರ ಈ ಚರ್ಯೆಯನ್ನು ನೋಡಿದರೆ ಅರ್ಥ ಮಾಡಿಕೊಳ್ಳೋದು ಕಷ್ಟ ಇದೆ. ಕೇವಲ ತುಳಸಿ ದಳ, ಉಪ್ಪಿನಕಾಯಿ ಅಂತೂ ಇಲ್ಲೇ ಇಲ್ಲ, ಸಾರಿಲ್ಲ, ಹುಳಿ ಇಲ್ಲ, ಯಾವ ವ್ಯಂಜನಗಳೂ ಇಲ್ಲ. ಅನ್ನದ ಜೊತೆಗೆ ಒಂದು ತುಳಸಿ ದಳ ತೆಗೆದು ಅನ್ನವನ್ನು ಸ್ವೀಕಾರ ಮಾಡೋದು. 8 ತುತ್ತು ಅಷ್ಟೇ, ಮುಗಿದು ಹೋಯಿತು, ಇನ್ನೇನಿಲ್ಲ. ಇಷ್ಟೇ ಅನ್ನವನ್ನು ಸ್ವೀಕಾರ ಮಾಡಿ ಮಹಾರಾಯರು ಸಮಗ್ರವಾದ ಪಂಚಾಧಿಕರಣಿ ಶ್ರೀಮನ್ಯಾಯ ಸುಧಾ ಗ್ರಂಥಕ್ಕೆ ವಾಕ್ಯಾರ್ಥ ಚಂದ್ರಿಕೆಯನ್ನು ಅದೇ ಉಡುಪಿ ಕ್ಷೇತ್ರದಲ್ಲಿ ಬರೆದಿದ್ದಾರೆ. ಆ ವಾಕ್ಯಾರ್ಥ ಚಂದ್ರಿಕೆಯನ್ನು ಅಧ್ಯಯನ ಮಾಡಬೇಕು ಅಂತಂದರೆ ಎಷ್ಟು ಪುಣ್ಯ ಬೇಕು, ಎಷ್ಟು ಕಷ್ಟ, ಎಂತಹ ಅದ್ಭುತವಾದ ಗ್ರಂಥ, ಎಷ್ಟು ಪ್ರಮೇಯಗಳು. ಶ್ರೀಮನ್ಯಾಯ ಸುಧಾ ಗ್ರಂಥಕ್ಕೆ ಅತ್ಯಂತ ಅದ್ಭುತವಾಗಿರುವಂತಹ ವ್ಯಾಖ್ಯಾನ. ಆದರೆ ಆ ವ್ಯಾಖ್ಯಾನವನ್ನು ಓದುವವರು ಯಥೇಚ್ಛವಾಗಿ ಪಂಚಭಕ್ಷ ಪರಮಾನ್ನಗಳನ್ನು ತಿಂದೂ ಕೂಡ ಚೆನ್ನಾಗಿ ಓದೋದಿಲ್ಲ. ಅಂಥದ್ದು ಬರೆಯೋ ಮಹಾನುಭಾವರು ಉಪವಾಸ ಇದ್ದು ಬರೆದಿದ್ದಾರೆ. ಅಷ್ಟು ನಿಷ್ಠೆಯಿಂದ ವ್ರತವನ್ನು ಮಾಡಿ ಆ ಗ್ರಂಥವನ್ನು ರಚನೆ ಮಾಡಿದ ಮಹಾನುಭಾವರು, ಅವರ ಸ್ಮರಣೆಯನ್ನು ಈ ಸಂದರ್ಭದಲ್ಲಿ ನಾವು ಮಾಡಬೇಕು. ಇಂತಹ ವ್ರತಗಳನ್ನು ಹಿಂದಿನ ಅನೇಕ ಜನ ಸಜ್ಜನರು ಮಹಾನುಭಾವರು ಮಹನೀಯರು ಮಾಡ್ತಾ ಇದ್ದರು. ಇನ್ನು ಕೆಲವರಿದ್ದಾರೆ, ಅಗ್ನಿಪ್ರವೇಶಂ ಯಶ್ಚಾಪಿ ಕುರುತೆ ಮದ್ಗತಾತ್ಮನ ಸಯಾತ್ಯಗ್ನಿಪ್ರಕಾಶೇನ ವಿಮಾನೇನ ಯಮಾಲಯಂ. ಅನೇಕ ರೀತಿಯಿಂದ ಪ್ರಾಣತ್ಯಾಗ ಮಾಡುವವರ ಗತಿಯನ್ನು ಇಲ್ಲಿ ಕೃಷ್ಣ ನಿರೂಪಣೆ ಮಾಡ್ತಾನೆ. ಇಲ್ಲಿ ಒಂದು ಪ್ರಶ್ನೆ ಬರುತ್ತೆ, ಕೆಲವರು ಅಗ್ನಿಪ್ರವೇಶವನ್ನು ಮಾಡ್ತಾರೆ,
ಕೆಲವರು ಉಪವಾಸದಿಂದ ಪ್ರಾಣವನ್ನು ತ್ಯಾಗ ಮಾಡ್ತಾರೆ, ಕೆಲವರು ನೀರಿನಲ್ಲಿ ಮುಳುಗಿ ಪ್ರಾಣವನ್ನು ತ್ಯಾಗ ಮಾಡ್ತಾರೆ, ಅಥವಾ ಹಾಗೇ ತಮ್ಮ ಶರೀರವನ್ನು ಬಯಲಲ್ಲಿ ಹಾಕಿ ಪಶುಪಕ್ಷಿಗಳಿಗೆ, ಹದ್ದುಗಳಿಗೆ ಅದನ್ನು ಆಹಾರವಾಗಿ ಸಮರ್ಪಣೆ ಮಾಡಿ, ಹದ್ದುಗಳಲ್ಲಿ ಅಂತರ್ಯಾಮಿಯಾದಂತಹ ಪರಮಾತ್ಮನಿಗೆ ಇದು ಸಮರ್ಪಣೆ ಅಂತ ತಮ್ಮ ದೇಹವನ್ನು ಒಪ್ಪಿಸಿ ದೇಹಾಭಿಮಾನ ತ್ಯಾಗ ಮಾಡಿ ಶರೀರವನ್ನು ಪರಿತ್ಯಾಗ ಮಾಡುವವರಿದ್ದಾರೆ. ಸ್ವಶರೀರಂ ಹಿ ಗೃಧ್ರಾಣಾಂ ಮನ್ಮನಾಯ ಪ್ರಯಚ್ಛತಿ. ಗರುಡಾರೂಢನಾದ ಪರಮಾತ್ಮನಿಗೆ ಇದು ಸಮರ್ಪಿತ ಶರೀರ ಆಯಿತು ನನ್ನ ಸಾಧನೆ ಅಂತ ಹೇಳಿ ಆ ಶರೀರವನ್ನು ತ್ಯಾಗ ಮಾಡುವವರು, ಅಥವಾ ಗೋವುಗಳ ರಕ್ಷಣೆಗೆ, ಸ್ತ್ರೀಯರ ರಕ್ಷಣೆಗೆ, ಸಜ್ಜನರ ರಕ್ಷಣೆಗಾಗಿ ಆತ್ಮಾರ್ಪಣೆಯನ್ನು ಮಾಡಿಕೊಂಡು ಆತ್ಮಾಹುತಿಯನ್ನು, ತಾವು ಪ್ರಾಣ ಕೊಟ್ಟರೂ ಅಡ್ಡಿ ಇಲ್ಲ, ಸಜ್ಜನರ ರಕ್ಷಣೆಯಾಗಬೇಕು, ಗೋವುಗಳ ಸ್ತ್ರೀಯರ ರಕ್ಷಣೆಯಾಗಬೇಕು, ಅವರ ಮಾನ ಸಂರಕ್ಷಣೆಯಾಗಬೇಕು ಅಂತ ಹುತಾತ್ಮರಾದವರು ಅನೇಕರಿರ್ತಾರೆ. ಅಂಥವರೆಲ್ಲರೂ ಕೂಡ ಶ್ರೇಷ್ಠವಾದ ಸದ್ಗತಿಯನ್ನು ಹೊಂದುತ್ತಾರೆ ಅಂತ ಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದಾನೆ. ಈ ಸಂದರ್ಭದಲ್ಲಿ ಒಂದು ಸಮಸ್ಯೆ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಶ್ರೀಮದ್ ಆಚಾರ್ಯರು ತಿಳಿಸಿಕೊಡ್ತಾರೆ. ಮತಿಪೂರ್ವಂ ದೇಹನಾಶಾತ್ ಪಾಪಂ ಮಹದವಾಪ್ಯತೆ. ಬುದ್ಧಿಪೂರ್ವಕವಾಗಿ ಶರೀರ ತ್ಯಾಗವನ್ನು ಮಾಡುವುದು ಸರಿಯಲ್ಲ, ಅದು ಮಹಾಪಾಪ ಅಂತ ಹೇಳಿದ್ದಾರೆ. ಭಗವದಿಚ್ಛೆಯಿಂದ ಶರೀರ ಹೋದರೆ ಅದು ಭಗವಂತನ ಸಂಕಲ್ಪ, ಅದಕ್ಕಾಗಿ ಸಿದ್ಧರಾಗಿರಬೇಕು. ಯಾವಾಗ ಭಗವಂತ ಯಾರನ್ನು ಕರೆದುಕೊಂಡು ಹೋಗ್ತಾನೋ ಆಗ ಹೋಗಬೇಕಷ್ಟೆ. ಆದರೆ ತಾನು ಮಾತ್ರ ಬುದ್ಧಿಪೂರ್ವಕವಾಗಿ ಶರೀರ ತ್ಯಾಗ ಮಾಡಬಾರದು. ಇಷ್ಟೇ ಅಲ್ಲ, ಶರೀರದ ರಕ್ಷಣೆಗೆ ಪ್ರಯತ್ನ ಮಾಡಬೇಕು. ಮೃತ್ಯುರ್ಬುದ್ಧಿಮತಾಪೋಹ್ಯ ಯಾವದ್ ಬುದ್ಧಿಬಲೋದಯಂ ಶ್ರೀಮದ್ಭಾಗವತ ಹೇಳುತ್ತದೆ. ವಸುದೇವ ಹೇಳುವ ಮಾತು. ಮೃತ್ಯು ಬುದ್ಧಿಮತ ಅಪೋಹ್ಯ. ವಿವೇಕ ಇದ್ದ ವ್ಯಕ್ತಿ ಎಷ್ಟು ಸಾಧ್ಯವೋ ತನ್ನ ಬುದ್ಧಿ ಶಕ್ತಿಗಳನ್ನು ಉಪಯೋಗಿಸಿ ಮೃತ್ಯುವನ್ನು ದೂರ ಮಾಡುವುದಕ್ಕೆ ಪ್ರಯತ್ನ ಮಾಡಬೇಕು. ಕೈ ಮೀರಿದರೆ ದೇವರಿಚ್ಛ. ಕೈ ಮೀರಿ ಹೋದ ಮಾತಿಗೆ ಮೊರಗಬಾರದು, ಆ ವಿಷಯ ಬೇರೆ. ಆದರೆ ಪ್ರಯತ್ನವನ್ನು ಮಾಡಬೇಕು. ಪ್ರಯತ್ನ ಮಾಡದೇ ಇದ್ದರೆ ಅದು ತಪ್ಪು. ಹೀಗಿರುವಾಗ ಇಲ್ಲಿ ಬುದ್ಧಿಪೂರ್ವಕವಾಗಿ ತಾವು ಅಗ್ನಿಪ್ರವೇಶ ಮಾಡಿದರೆ, ಅಥವಾ ಉಪವಾಸ ಮಾಡಿದರೆ, ಅಥವಾ ಭೃಗುಪತನ ಅಂತಾರೆ, ದೊಡ್ಡ ಪರ್ವತದ ಮೇಲೆ ಹೋಗಿ ಕೆಳಗೆ ಹಾರಿದರೆ ಅಂಥವರಿಗೆಲ್ಲ ಸದ್ಗತಿ ಆಗ್ತದೆ ಅಂತ ಹೇಳ್ತಾರೆ. ಮತ್ತು ಪಾಪ ಇದೆ ಅಂತ ಮತ್ತೊಂದು ಕಡೆಗೆ ಹೇಳ್ತಾರೆ. ಹೇಗೆ ಅಂತ ಅದಕ್ಕೆ ಇದನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕು. ಧರ್ಮವನ್ನು ಅನುಷ್ಠಾನ ಮಾಡುವಂತಹ ಶಕ್ತಿ ಯಾರಲ್ಲಿದೆ ಅಂಥವರು ದೇಹತ್ಯಾಗವನ್ನು ಮಾಡುವಂತಿಲ್ಲ. ಶರಭಂಗ ಎಂಬಂತಹ ಋಷಿಗಳು, ಸಾಕ್ಷಾತ್ ಶ್ರೀರಾಮಚಂದ್ರ ವನವಾಸಕ್ಕೆ ಬಂದಾಗ ಆ ಶರಭಂಗ ಎಂಬಂತಹ ಋಷಿಗಳು ಶ್ರೀರಾಮಚಂದ್ರನಿಗೆ ನಮಸ್ಕಾರವನ್ನು ಮಾಡಿ, ಆತಿಥ್ಯವನ್ನು ಮಾಡಿ, ಶ್ರೀರಾಮಚಂದ್ರನ ಎದುರಿನಲ್ಲಿ ತಾವು ಅಗ್ನಿಪ್ರವೇಶವನ್ನು ಮಾಡಿ ಪ್ರಾಣತ್ಯಾಗವನ್ನು ಮಾಡ್ತಾರೆ. ಆ ಸಂದರ್ಭದಲ್ಲಿ ಶ್ರೀಮದ್ ಆಚಾರ್ಯರು ನಿರ್ಣಯವನ್ನು ಕೊಡ್ತಾರೆ. ಧರ್ಮೋ ಯತೋಸ್ಯವನಗಸ್ಯ ನಿತಾಂತಶಕ್ತಿ ಹ್ರಾಸೇ ಸ್ವಧರ್ಮಕರಣಸ್ಯ ಹುತಾಶನಾದೌ ದೇಹಾತ್ಯಯಸ್ಸ ತತಯೇವ ತನುಂ ನಿಜಾಗ್ನೌ ಸಂತಜ್ಯ ರಾಮಪುರತಃ ಪ್ರಯಯೌ ಪರೇಶಂ. ನಿತಾಂತಶಕ್ತಿ ಹ್ರಾಸೇ ಶಬ್ದವನ್ನು ಹೇಗೆ ಪ್ರಯೋಗ ಮಾಡ್ತಾ ಇದ್ದಾರೆ ಗಮನಿಸಿ. ನಿತಾಂತ ಶಕ್ತಿ ಹ್ರಾಸ, ಇನ್ನೇನು ಶಕ್ತಿ ಉಳಿದಿಲ್ಲ, ಯಾವ ಧರ್ಮಾಚರಣೆಯನ್ನು ಮಾಡಲಿಕ್ಕೂ ಆಗೋದಿಲ್ಲ. ಸ್ವವರ್ಣಾಶ್ರಮಗಳಿಗೆ ವಿಹಿತವಾದ ಧರ್ಮ, ಅವರವರ ವರ್ಣಾಶ್ರಮಗಳಿಗೆ ವಿಹಿತವಾದ ಧರ್ಮಗಳನ್ನು ಪರಿಪಾಲನೆ ಮಾಡುವ ಶಕ್ತಿ ಸಾಮರ್ಥ್ಯಗಳು ಏನೂ ಉಳಿದಿಲ್ಲ ಇನ್ನು ಅಂತಾದರೆ, ಅಂತಹ ಸಂದರ್ಭದಲ್ಲಿ ಅದು ಶಾಸ್ತ್ರೋಕ್ತವಾದ ವಿಧಿ ಇವೆ, ವಿಧಾನಗಳು, ಅವುಗಳಿಗೆ ತಕ್ಕಂತೆ ಶರೀರ ತ್ಯಾಗ ಮಾಡಿದವರಿಗೆ, ಉಪವಾಸಾದಿಗಳಿಂದ ಶರೀರ ತ್ಯಾಗ ಮಾಡುವವರಿಗೆ ದೋಷ ಇಲ್ಲ ಅಂತ ಹೇಳಿದ್ದೇ ಹೊರತು ಸುಮ್ಮನೆ ಯಾವಾಗೋ ತನಗೇನೋ ಬೇಜಾರಾಯಿತು, ಯಾರೋ ಬೈದರು, ಶರೀರ ತ್ಯಾಗ ಮಾಡಿದ, ಏನಪ್ಪ ಇಲ್ಲಿದ್ದರೆ ಆ ಧರ್ಮ ಮಾಡು, ಈ ಧರ್ಮ ಮಾಡು, ಉಪವಾಸ ಮಾಡು ಅಂತೆಲ್ಲ ಕಷ್ಟ ಕೊಡ್ತಾರೆ, ಅದರ ಬದಲು ಸುಮ್ಮನೆ ಹೋಗಿಬಿಟ್ರೆ ಒಳ್ಳೆಯದು ಅಂತ ಅನ್ನೋದಕ್ಕೋಸ್ಕರ ಧರ್ಮ ಮಾಡುವುದಕ್ಕೆ ಬೇಸರದಿಂದಲೋ, ಇನ್ಯಾವುದೋ ಮನೆಯ ಜಗಳದಿಂದಲೋ, ಸಾಲದ ಭಾರದಿಂದಲೋ, ಈ ರೀತಿ ಯಾವುದೋ ಒಂದು ಬೇರೆ ಕಾರಣಕ್ಕಾಗಿ ತಾನು ಶರೀರ ತ್ಯಾಗವನ್ನು ಮಾಡಬಾರದು. ಕಷ್ಟಪಟ್ಟು ತನ್ನ ಸಾಲವನ್ನು ತೀರಿಸಬೇಕು, ಅಥವಾ ಇನ್ನೇನೋ ಕಷ್ಟಗಳಿದ್ದರೆ, ಜಗಳಗಳಿದ್ದರೆ ಅವುಗಳನ್ನು ಮರೆಯಬೇಕು, ದೂರ ಮಾಡಿಕೊಳ್ಳಬೇಕೇ ಹೊರತು ಧರ್ಮ ಸಾಧನವಾದಂತಹ ಜ್ಞಾನವನ್ನು ಪಡೆಯುವುದಕ್ಕೆ ಸಾಧನವಾದ ಈ ಶರೀರವನ್ನು ಕಳೆದುಕೊಳ್ಳಬಾರದು. ಮಾನವ ಜನ್ಮ ಇದು ಬಹಳ ಅಪರೂಪಕ್ಕೆ ಬರುವಂತಹ ಜನ್ಮ, ಎಷ್ಟೋ ಕೋಟಿ ಜನ್ಮಗಳ ಪುಣ್ಯದಿಂದ ಲಭಿಸಿದ ಜನ್ಮ. ಇದನ್ನು ಹಾಗೆ ವ್ಯರ್ಥ ಮಾಡಿಕೊಳ್ಳಬಾರದು, ಸಾರ್ಥಕ ಮಾಡಿಕೊಳ್ಳಬೇಕು ಎಂಬುದಾಗಿ ಶಾಸ್ತ್ರದ ಅಭಿಪ್ರಾಯ. ಆದರೆ ಯಾವ ಧರ್ಮ ಸಾಧನೆಗಾಗಿ ಈ ಶರೀರ ಇದೆ, ಆ ಧರ್ಮವನ್ನೇ
ಜಾಸ್ತಿ ಮಾಡೋದು ಬೇಡ, ಸ್ವಲ್ಪ ಆದರೂ ಮಾಡಲಿಕ್ಕಾದ್ರೆ ಸಾಕು, ಈ ಶರೀರವನ್ನು ರಕ್ಷಣೆ ಮಾಡಲೇಬೇಕು. ನಿತಾಂತ ಶಕ್ತಿ ಕ್ರಾಸೆ, ಜೀರೋ, ಇನ್ನೇನೂ ಧರ್ಮ ಮಾಡಲಿಕ್ಕಾಗೋದಿಲ್ಲ ಅಂತಾದಾಗ ಮಾತ್ರ ಶರೀರವನ್ನು ತ್ಯಾಗ ಮಾಡಿದರೆ ಪಾಪ ಇಲ್ಲ ಎಂಬುದಾಗಿ ಶಾಸ್ತ್ರದಲ್ಲಿ ತಿಳಿಸಿಕೊಟ್ಟಿದ್ದಾರೆ ಶ್ರೀಮದಾಚಾರ್ಯರು. ಎರಡೂ ಮಾತನ್ನು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲೇ ಕಾಣುತ್ತೇವೆ. ಮತಿಪೂರ್ವಂ ದೇಹನಾಶಾತ್ ಪಾಪಂ ಮಹದವಾಪ್ಯತೆ, ಈ ಮಾತು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲೇ ಬರ್ತದೆ. ಮಹಾಭಾರತದ ಪ್ರಸಂಗದಲ್ಲಿ ಧರ್ಮೋ ಯತೋಸ್ಯ ವನಗಸ್ಯ ನಿತಾಂತ ಶಕ್ತಿ ಹ್ರಾಸೇ ಸ್ವಧರ್ಮಕರಣಸ್ಯ ಹುತಾಶನಾದವು, ಈ ಮಾತನ್ನು ಕೂಡ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿಯೇ 5ನೇ ಅಧ್ಯಾಯದಲ್ಲಿ 19ನೇ ಶ್ಲೋಕದಲ್ಲಿ ಶ್ರೀಮದಾಚಾರ್ಯರು ತಿಳಿಸಿಕೊಟ್ಟಿದ್ದಾರೆ. ಇದಕ್ಕೆ ವ್ಯಾಖ್ಯಾನ ಮಾಡುತ್ತಾ ಅನೇಕ ವ್ಯಾಖ್ಯಾನಕಾರರು, ಅದರಲ್ಲಿ ಜನಾರ್ದನ ಭಟ್ಟರು ಕೂಡ ವ್ಯಾಖ್ಯಾನ ಮಾಡುವಾಗ ವರಾಹ ಪುರಾಣದ ವಚನವನ್ನು ಕೊಟ್ಟು ಈ ವಿಷಯವನ್ನು ಸಮರ್ಥನೆ ಮಾಡುತ್ತಾರೆ. ಶ್ರೀಮದಾಚಾರ್ಯರೇನು ಈ ನಿರ್ಣಯ ಕೊಡ್ತಾ ಇದ್ದಾರೆ, ಶರಭಂಗ ಋಷಿಗಳು ಪರಮಾತ್ಮನಿಗೆ ತಮ್ಮ ಎಲ್ಲ ಸೇವೆಯನ್ನು ಸಮರ್ಪಿಸಿ ಅಗ್ನಿಪ್ರವೇಶವನ್ನು ಮಾಡಿದರಲ್ಲ, ಇದು ಧರ್ಮ ಅಂತ ಶ್ರೀಮದಾಚಾರ್ಯರು ಕೇವಲ ಸಮರ್ಥನೆ ಮಾಡಿದ್ದಲ್ಲ, ವರಾಹ ಪುರಾಣದಲ್ಲಿಯೂ ಈ ವಚನ ಉಂಟು. ದುಶ್ಚಿಕಿತ್ಸೈ ಮಹಾರೋಗೈ ಪೀಡಿತಸ್ತು ಪುಮಾನಪಿ ಅಸಾಧ್ಯವ್ಯಾಧಿನಾಯುಕ್ತ ಸ್ವವ್ಯಾಪಾರ ಅಕ್ಷಮಃ ಪುಮಾನ್. ಅಸಾಧ್ಯವಾದ, ಪರಿಹಾರ ಮಾಡಲು ಸಾಧ್ಯವಾಗದ ವ್ಯಾಧಿಗಳು, ಏನು ಚಿಕಿತ್ಸೆ ಮಾಡಿದರೂ ಹೋಗ್ತಾ ಇಲ್ಲ, ತನ್ನ ಯಾವ ಧರ್ಮಗಳನ್ನು ಪರಿಪಾಲನೆ ಮಾಡಲಿಕ್ಕೆ ತನಗಾಗ್ತಾ ಇಲ್ಲ. ಅಂತಹ ಸಂದರ್ಭದಲ್ಲಿ ಪ್ರವಿಶೇತ್ ಜ್ವಲನಂ, ಅಗ್ನಿಪ್ರವೇಶ ಅಥವಾ ಉಪವಾಸ ಅಥವಾ ನೀರಿನಲ್ಲಿ ಬೀಳುವುದು ಅನ್ನೋದಕ್ಕೆ ಒಂದು ಪದ್ಧತಿ ಇರೋದು ಪ್ರಯಾಗವಾರಿ ಪತನ ಅಂತ. ಅಕ್ಷಯವಟದ ಮೇಲೆ ಹೋಗಿ ಅಲ್ಲಿ ನಮಸ್ಕಾರವನ್ನು ಮಾಡಿ ಗಂಗಾ ಯಮುನಾ ಸರಸ್ವತಿ ಸಂಗಮದಲ್ಲಿ ಶರೀರವನ್ನು ತ್ಯಾಗ ಮಾಡುವಂತಹ ಪ್ರಯಾಗ ಮರಣಾನ್ಮುಕ್ತಿ ಎಂಬುದಾಗಿ ಪದ್ಧತಿ ಇದೆ. ಇದನ್ನೆಲ್ಲ ಕೇಳಿ ಯಾರು ಮಾಡುವುದು ಬೇಡ. ಪ್ರಾಚೀನ ಕಾಲದಲ್ಲಿ ಈ ತರಹ ಇತ್ತು. ಅಗಾಧ ತೋಯರಾಶಿಂಚ ಭೃಗೋಃ ಪತನಮೇವಚ, ಭೃಗುಪತನ, ಹಿಮಾಲಯದ ಮೇಲೆ ಏರಿ ಎತ್ತರವಾದ ಪರ್ವತದಿಂದ ಕೆಳಗೆ ಬೀಳೋದು, ಅಥವಾ ಹೋಗ್ತಾ ಇರೋದು ಗಚ್ಚೇನ್ ಮಹಾಪಥಂ ವಾಪಿ, ಮಹಾಪ್ರಸ್ಥಾನ ಅಂತ ಹಾಗೆ ಹೋಗ್ತಾ ಇರೋದು, ಎಲ್ಲಿ ಶರೀರ ಬೀಳುತ್ತೋ ಬೀಳುತ್ತದೆ. ಪಾಂಡವರು ಮಹಾಪ್ರಸ್ಥಾನವನ್ನು ಮಾಡಿದರು. ತುಷಾರಗಿರಿಕಂಧರಾತ್ ಪ್ರಯಾಗ ವಟಶಾಖಾಗ್ರಾತ್ ದೇಹತ್ಯಾಗಂ ಕರೋತಿ ವಾ ಉತ್ತಮಾನ್ ಪ್ರಾಪ್ನುಯಾತ್ ಲೋಕಾನ್ ನಾತ್ಮಘಾತೀ ಭವೇತ್ ಕ್ವಚಿತ್. ಇದಕ್ಕೆ ಆತ್ಮಹತ್ಯೆ ಅಂತ ಅನ್ನೋದಿಲ್ಲ, ಇದು ಶಾಸ್ತ್ರೀಯವಾಗಿರುವಂತಹ ಶರೀರದ ಸಮರ್ಪಣೆ. ಮಹಾಪಾಪಕ್ಷಯಾತ್ ಸ್ವರ್ಗೆ ದಿವ್ಯಾನ್ ಭೋಗಾನ್ ಸಮಶ್ನುತೆ ಏತೇಷಾಂ ಅಧಿಕಾರೋಸ್ತಿ ಸರ್ವೇಷಾಮೇಷು ಸರ್ವಥ ನರಾಣಾಮಥ ನಾರೀಣಾಂ ಸರ್ವವರ್ಣೇಷು ಸರ್ವದಾ. ಎಲ್ಲ ವರ್ಣದ ನರರಿಗೂ ನಾರಿಯರಿಗೂ ಈ ತರಹದ ಧರ್ಮವನ್ನು ಮಾಡುವುದರಲ್ಲಿ ಅಧಿಕಾರವಿದೆ ಅಂತ ವರಾಹ ಪುರಾಣದಲ್ಲಿ ಈ ವಚನ ಉಂಟು. ಇವತ್ತು ಉಪಲಬ್ಧವಾದ ವರಾಹ ಪುರಾಣದಲ್ಲಿ ಈ ಶ್ಲೋಕಗಳು ಸಿಗದೇ ಇದ್ದರೂ ಕೂಡ ಮಾಧವಾಚಾರ್ಯರು ರಚನೆ ಮಾಡಿದಂತಹ ಅಪರಾರ್ಕ ಎಂಬ ಗ್ರಂಥದಲ್ಲಿ, ಹೇಮಾದ್ರಿಯಲ್ಲಿ ಪುರುಷಾರ್ಥ ಚತುರ್ವರ್ಗ ಚಿಂತಾಮಣಿ ಎಂಬ ಹೆಸರು ಹೇಮಾದ್ರಿ ರಚಿತವಾದಂತಹ ಆ ಗ್ರಂಥದಲ್ಲಿ, ಹಾಗೂ ಇನ್ನನೇಕ ಪ್ರಬಂಧಗಳಲ್ಲಿ, ಶುದ್ಧಿತತ್ವ ಮೊದಲಾದ ಗ್ರಂಥಗಳಲ್ಲಿ ವರಾಹ ಪುರಾಣದ ಆದಿತ್ಯ ಪುರಾಣದ ವಚನ ಎಂಬುದಾಗಿ ಈ ಶ್ಲೋಕಗಳೇ ಉದಾಹೃತವಾಗಿವೆ. ಈ ಶ್ಲೋಕಗಳು ಪುರಾಣಗಳಲ್ಲಿ, ಆದಿತ್ಯ ಪುರಾಣ ವರಾಹ ಪುರಾಣಗಳಲ್ಲಿ ಇದ್ದದ್ದು ನಿಜ. ಅನೇಕ ಗ್ರಂಥಗಳಲ್ಲಿ ಇವುಗಳ ಉದಾಹರಣೆ ಇದೆ. ಕೇವಲ ಜನಾರ್ದನ ಭಟ್ಟರು ಅಥವಾ ಇನ್ನು ಕೆಲವು ವ್ಯಾಖ್ಯಾನಕಾರರು ಮಾತ್ರ ಉದಾಹರಣೆ ಮಾಡಿದ್ದಾರೆ ಅಂತ ಭಾವಿಸುವುದಲ್ಲ. ಎಲ್ಲ ಮತೀಯ ವ್ಯಾಖ್ಯಾನಕಾರರ ಗ್ರಂಥಗಳಲ್ಲಿಯೂ ಇದು ಪುರಾಣದ ಶ್ಲೋಕ ಅಂತ ಉದಾಹೃತವಾದದ್ದು, ಇದು ಪ್ರಾಮಾಣಿಕವಾದದ್ದು. ಆ ದೃಷ್ಟಿಯಲ್ಲಿ ಶ್ರೀಮದ್ ಆಚಾರ್ಯರು ಕೊಟ್ಟ ಈ ನಿರ್ಣಯ ವೇದವ್ಯಾಸ ದೇವರಿಗೆ ಸಮ್ಮತವಾದದ್ದು ಅಂತ ಸ್ಪಷ್ಟವಾಗಿ ಮಹಾಭಾರತದಲ್ಲಿಯೂ ಆ ಮಾತನ್ನು ನೀವು ವೈಷ್ಣವ ಧರ್ಮ ಪರ್ವದಲ್ಲಿ ಕಾಣ್ತಾ ಇದ್ದೀರಿ. ಜೊತೆಗೆ ಇನ್ನೂ ಒಂದು ಮಾತನ್ನು ನಾವಿಲ್ಲಿ ಅರ್ಥ ಮಾಡಿಕೊಳ್ಳಬೇಕಾದದ್ದುಂಟು. ಇದು ಒಂದರ್ಥದಲ್ಲಿ ಕೊನೇ ಹಂತದಲ್ಲಿದ್ದಾಗ, ಇನ್ನೇನೂ ಶಕ್ತಿ ಇಲ್ಲ ಅಂದಾಗ ಧರ್ಮ ಅಂತ. ಅದರಲ್ಲಿಯೂ ವಿಶೇಷವಾಗಿ ಇದು ಯಾರಿಗೆ ಧರ್ಮ ಅಂದರೆ ವನಪ್ರಸ್ಥಾಶ್ರಮವನ್ನು ಮಾಡುವವರಿಗೆ ಇದು ಧರ್ಮ. ಅದನ್ನು ಶ್ರೀಮದಾಚಾರ್ಯರು ಸೂಚನೆ ಮಾಡುತ್ತಾರೆ. ವನಗಸ್ಯ ಧರ್ಮೋ ಯತೋಸ್ಯ ವನಗಸ್ಯ ನಿತಾಂತ ಶಕ್ತಿ ಕ್ರಾಸೆ. ಆ ವನಗಸ್ಯ ಎಂಬ ಶಬ್ದದ ಮೇಲೆ ಭಾರ ಹಾಕಿಯೂ ಜನಾರ್ದನ ಭಟ್ಟರು ಹೇಳ್ತಾರೆ. ಅದಕ್ಕೂ ಒಂದು ಪ್ರಮಾಣ ಏಕಾದಶ ಸ್ಕಂಧ ಭಾಗವತದ ಏಕಾದಶ ಸ್ಕಂಧದ 18ನೇ ಅಧ್ಯಾಯದ 11ನೇ ಶ್ಲೋಕ.
ಯದಾಸೌ ನಿಯಮೇ ಕಲ್ಪಃ ಜರಯಾ ಜಾತವೇ ಪಥುಃ ಆತ್ಮನ್ಯಗ್ನಿಂ ಸಮಾರೋಪ್ಯ ಮಚ್ಚಿತ್ತಾಗ್ನೌ ಸಮಾವಿಶೇತ್ ಎಂಬುದಾಗಿ ವರಾಹ ಪುರಾಣದಲ್ಲಿಯೂ ಅನುಷ್ಠಾನ ಸಮರ್ಥಸ್ಯ ವಾನಪ್ರಸ್ಥಸ್ಯ ಜೀರ್ಯತಃ ಜಲಾನಶನ ಭೃಗ್ವಗ್ನಿ ಮಹಾಪ್ರಸ್ಥಾನಮಿಷ್ಯತೆ. ಸಾಮಾನ್ಯ ಧರ್ಮ ಹೇಳುವುದಲ್ಲದೆ ವನಪ್ರಸ್ಥಾಶ್ರಮಿಗಳ ವಿಶೇಷ ಧರ್ಮ ಹೇಳುವಾಗ ಭಾಗವತ ಹಾಗೂ ವರಾಹ ಪುರಾಣಗಳಲ್ಲಿ ಈ ಧರ್ಮವನ್ನು ಹೇಳಿದ್ದರಿಂದ ಇನ್ನುಳಿದವರಿಗಿಂತಲೂ ಹೆಚ್ಚು ಇದು ವನಪ್ರಸ್ಥಾಶ್ರಮಿಗಳಿಗೆ ಸಂಬಂಧಪಟ್ಟದ್ದು ಎಂಬುದಾಗಿ ನಮಗೆ ವ್ಯಾಖ್ಯಾನಕಾರರು ತಿಳಿಸಿಕೊಡ್ತಾರೆ. ಈ ಹಿನ್ನೆಲೆಯಲ್ಲಿ ನಾವಿಲ್ಲಿ ತಿಳಿಯಬೇಕಾದದ್ದು ಇದು ಆತ್ಮಹತ್ಯೆ ಅಂತ ಸರ್ವಥಾ ಅಲ್ಲ. ಆತ್ಮಹತ್ಯೆಗೆ ಸರ್ವಥಾ ಮಹಾಭಾರತ ಒಪ್ಪಿಗೆಯನ್ನು ಕೊಡ್ತಾ ಇಲ್ಲ. ಇಂತಹ ಪ್ರಸಂಗಗಳಲ್ಲಿ ಶಾಸ್ತ್ರೀಯವಾದಂತಹದ್ದನ್ನು ಮಾತ್ರ ತಿಳಿಸಿಕೊಡುವುದಕ್ಕೆ ಇದನ್ನು ಹೇಳಿದ್ದಾರೆ ಅಂತ ಅರ್ಥ ಮಾಡಿಕೊಳ್ಳಬೇಕು. ಇವತ್ತಿನ ಕಾಲದಲ್ಲಿ ವಾನಪ್ರಸ್ಥಾಶ್ರಮವೂ ಇಲ್ಲ. ಈ ತರಹದ ಪ್ರಾಣತ್ಯಾಗಾದಿಗಳನ್ನು ಮಾಡಿ ಸದ್ಗತಿಯನ್ನು ಹೊಂದುವುದನ್ನು ಅಪೇಕ್ಷೆ ಪಡುವುದಕ್ಕಿಂತಲೂ ಅಭಿಮಾನ ತ್ಯಾಗವನ್ನು ಮಾಡಿದರೆ ಸಾಕು, ಅವನಿಗೆ ಉತ್ತಮವಾದಂತಹ ಸದ್ಗತಿಯಾಗ. ತನಗೆ ವಯಸ್ಸಾದ ಹಾಗೆ ತನ್ನ ಮನೆ ಬಂಧು ಬಳಗ ಇನ್ನುಳಿದ ತನ್ನ ವಸ್ತುಗಳು ಅಂತ ಏನೆಲ್ಲ ತಾನು ಬಹಳಷ್ಟು ಅಭಿಮಾನ ಮಾಡ್ತಾ ಇರ್ತಾನೆ ಅವುಗಳನ್ನು ಕಡಿಮೆ ಮಾಡೋದು. ಶರೀರ ತ್ಯಾಗ ಮಾಡಬೇಕಾಗಿಲ್ಲ. ಶರೀರ ಸಂಬಂಧಿ ವಸ್ತುಗಳ ಬಗ್ಗೆ ಇರುವ ಅಭಿಮಾನವನ್ನು ತ್ಯಾಗ ಮಾಡಿ ಹೆಚ್ಚು ಅಧ್ಯಾತ್ಮದಲ್ಲಿ ಮನಸ್ಸನ್ನು ಇಡಬೇಕು. ಭಗವಂತನ ಧ್ಯಾನ, ಭಗವಂತನಿಂದ ರಚಿತವಾದ ಮಹಾಭಾರತ ಭಾಗವತಾದಿಗಳ ಶ್ರವಣ ಅಧ್ಯಯನ, ಶ್ರೀಮದ್ ಆಚಾರ್ಯರ ಟೀಕಾಕೃತ್ಪಾದರ ಇಂತಹ ಮಹನೀಯರ ಗ್ರಂಥಗಳ ಶ್ರವಣ ಅಧ್ಯಯನ, ಅವುಗಳಲ್ಲೇ ಆಸಕ್ತನಾಗಬೇಕು. ಆದಷ್ಟು ತಾನು ತನ್ನ ಮನೆಯ ವಿಚಾರಗಳಲ್ಲಿ ಆಸಕ್ತಿಯನ್ನು ಕಡಿಮೆ ಮಾಡಿದರೆ ಅದು ನಿಜವಾದ ವಾನಪ್ರಸ್ಥಾಶ್ರಮ ಇದ್ದಂತೇನೆ. ಆ ರೀತಿ ತಾನು ತನ್ನ ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಳಬೇಕು, ಜೀವನವನ್ನು ಸಾರ್ಥಕ ಮಾಡಿಕೊಳ್ಳಬೇಕು ಅನ್ನುವುದನ್ನು ಇಲ್ಲಿ ತಾತ್ಪರ್ಯ ಅಂತ ನಾವು ಅರ್ಥ ಮಾಡಿಕೊಳ್ಳಬೇಕು. ತೀರ್ಥಯಾತ್ರೆಯೂ ಕೂಡ ಬಹಳ ಶ್ರೇಷ್ಠವಾದದ್ದು. ಏಚಕುರು ಹಿಂದೇನೇನೋ ಆ ನರಕಯಾತನೆಗಳನ್ನು ಕೇಳಿದರೆ ಅವುಗಳನ್ನು ತಪ್ಪಿಸಿಕೊಳ್ಳುವುದಕ್ಕೆ ಇರುವಂತಹ ಉತ್ತಮವಾದ ಸುಖವನ್ನು ಅನುಭವಿಸುವುದಕ್ಕೆ ಸಾಧನವಾದ ಅನೇಕ ಮಹಾ ಸತ್ಕರ್ಮಗಳಲ್ಲಿ ಒಂದು ತೀರ್ಥಯಾತ್ರೆ. ಏಚ ಕುರುವಂತಿ ಮದ್ಭಕ್ತ್ಯ ತೀರ್ಥಯಾತ್ರಾಂ ಜಿತೇಂದ್ರಿಯಾ. ಇಂದ್ರಿಯ ನಿಗ್ರಹವನ್ನು ಮಾಡಿದಂಥವರು ಯಾರು ತೀರ್ಥಯಾತ್ರೆಗಳನ್ನು ಮಾಡ್ತಾರೆ, ಭೋಗಾಸಕ್ತರಾಗಿ ಒಂದು ಕಡೆಗಿದ್ದು ಭೋಗ ಮಾಡಿದರಷ್ಟು ರುಚಿ ಅನಿಸೋದಿಲ್ಲ. ಊರೂರು ಸುತ್ತುತ್ತಾ ತನಗೆ ಬೇಕಾದದ್ದನ್ನು ತಿಂದು ಮಜಾ ಮಾಡಿದರೆ ವಿಶೇಷವಾದ ಆನಂದ ಅನ್ನೋದಕ್ಕೆ ತೀರ್ಥಯಾತ್ರೆ ಮಾಡಿದರೆ ಪ್ರಯೋಜನ ಇಲ್ಲ. ಜಿತೇಂದ್ರಿಯ, ಇಂದ್ರಿಯ ನಿಗ್ರಹ ಇರಬೇಕು. ಭೋಗಗಳನ್ನೆಲ್ಲ ನಿಯಂತ್ರಣದಲ್ಲಿಟ್ಟುಕೊಂಡು ತನ್ನ ಬದುಕಿಗೆ ಅವಶ್ಯಕವಾದಷ್ಟನ್ನು ಮಾತ್ರ ಆಹಾರವನ್ನು ಸ್ವೀಕಾರ ಮಾಡ್ತಾ ಅತ್ಯಂತ ನಿಯಮದಿಂದ, ವ್ರತದಿಂದ, ಭಕ್ತಿಯಿಂದ ಯಾರು ತೀರ್ಥಯಾತ್ರೆಯನ್ನು ಮಾಡುತ್ತಾರೆ ಅಂಥವರು ಎಲ್ಲ ಪಾಪಗಳನ್ನು ಪರಿಹಾರ ಮಾಡಿಕೊಂಡು ಉತ್ತಮವಾದಂತಹ ಯಾನಗಳಿಂದ ಅವರು ಉತ್ತಮವಾದ ಲೋಕಗಳನ್ನು ಹೊಂದುತ್ತಾರೆ ಎಂಬುದಾಗಿ ಹೇಳುತ್ತಾರೆ. ಅದರಂತೆ ಯಜ್ಞಗಳು, ಯಥೇಚ್ಛವಾದ ದಕ್ಷಿಣ, ಅನ್ನದಾನ, ಶಾಸ್ತ್ರೋಕ್ತವಾದ ಎಲ್ಲ ವಿಧಾನಗಳಿಗೆ ಅನುಗುಣವಾಗಿ ಉತ್ತಮವಾದ ಯಜ್ಞಯಾಗಾದಿಗಳನ್ನು ಮಾಡುವವರು, ಇನ್ನೊಬ್ಬರಿಗೆ ಪೀಡೆಯನ್ನು ಕೊಡದಂತೆ ಅವರೆಲ್ಲರನ್ನು ಪೋಷಣೆ ಮಾಡುವವರು, ಕಷ್ಟದಲ್ಲಿದ್ದವರು, ಬಡವರು ಅಂಥವರನ್ನು ಯಾರು ಪೋಷಣೆ ಮಾಡ್ತಾರೆ, ಎಲ್ಲರನ್ನ ಸಜ್ಜನರನ್ನು ಯಾವುದೇ ರೀತಿಯ ಪಕ್ಷಪಾತ ಇಲ್ಲದಂತೆ ಸಮಾನವಾಗಿ ನೋಡುತ್ತಾರೆ, ಇಂಥವರೆಲ್ಲ ಶ್ರೇಷ್ಠವಾದ ಸದ್ಗತಿಯನ್ನು ಹೊಂದುತ್ತಾರೆ. ಏ ಸಮಾಹ ಸರ್ವಭೂತೇಷು ಜೀವಾನಾಮಭಯಪ್ರದಾಃ ಕ್ರೋಧಲೋಭ ವಿನಿರ್ಮುಕ್ತಾಃ ನಿಗೃಹೀತೇಂದ್ರಿಯಸ್ತಥಾ. ಈ ಎಲ್ಲ ತರಹದ ಸತ್ಕರ್ಮಗಳನ್ನು ಮಾಡತಕ್ಕಂತಹ ವ್ಯಕ್ತಿಗಳು ಮುಖ್ಯವಾಗಿ ಮಾಡಬೇಕಾದದ್ದು ಯೋ ಮಾಂ ಏಕಾಂತಭಾವೇನ ಭಕ್ತ್ಯಾ ತ್ರ್ಯಂಬಕಮೇವ ವಾ ಪೂಜಯಂತಿ ನಮಸ್ಯಂತಿ ಸ್ತುವಂತಿ ಚ ದಿನೇ ದಿನೇ ಧರ್ಮರಾಜಪುರಂ ಯಾಂತಿ ಯಾನೈಸ್ತೆ ಅರ್ಕಸಮಪ್ರಭೈಃ. ದಾನ, ಧರ್ಮ, ತೀರ್ಥಯಾತ್ರೆ ಇವುಗಳೆಲ್ಲವನ್ನೂ ಮಾಡಬೇಕು. ಎಲ್ಲವನ್ನೂ ಮಾಡುವಾಗ ಒಂದು ಮರೆಯಬಾರದು, ಯೋ ಮಾಂ ಏಕಾಂತಭಾವೇನ. ಏಕಾಂತಭಾವೇನ ಸರ್ವೋತ್ತಮನಾದವನು, ತಾರತಮ್ಯದ ಅಂತದಲ್ಲಿ ಕೊನೆಗೆ ಇದ್ದವನು ನಾನೊಬ್ಬನೇ, ಸರ್ವೋತ್ತಮ ವಿಷ್ಣು, ಶ್ರೀಹರಿ, ಶ್ರೀಕೃಷ್ಣ ಪರಮಾತ್ಮ ಅಂತ ತಿಳಿದು ನನ್ನಲ್ಲಿ ದೃಢವಾದ ಭಕ್ತಿಯನ್ನು ಮಾಡ್ತಾ ಯಾರು ಉಪಾಸನೆ ಮಾಡ್ತಾರೆ, ಯೋ ಮಾಂ ಏಕಾಂತಭಾವೇನ.
ಈ ರೀತಿ ನನ್ನಲ್ಲಿ ಭಕ್ತಿಯನ್ನು ಮಾಡುವವರು. ಶ್ರೀಕೃಷ್ಣ ಪರಮಾತ್ಮನನ್ನು ಮಾತ್ರ ಸರ್ವೋತ್ತಮ ಅಂತ ತಿಳಿದುಕೊಳ್ಳೋದು, ಶ್ರೀರಾಮಚಂದ್ರನನ್ನು ಸರ್ವೋತ್ತಮ ಅಲ್ಲ ಅಂತ ತಿಳಿದುಕೊಳ್ಳೋದು ಹಾಗಲ್ಲ. ಪರಮಾತ್ಮನ ಎಲ್ಲ ಅವತಾರಗಳೂ ಒಂದೇ. ರಾಮ, ಕೃಷ್ಣ, ನರಸಿಂಹ, ಮತ್ಸ್ಯ, ಕೂರ್ಮ, ಯಾವುದೇ ಅವತಾರ ಇರಬಹುದು, ಅಂತರ್ಯಾಮಿ ರೂಪಗಳಾಗಿರಬಹುದು, ವಿಶ್ವತೈಜಸ ಪ್ರಾಜ್ಞಾದಿಗಳು, ಪರಮಾತ್ಮನ ಎಲ್ಲ ರೂಪಗಳು ಅತ್ಯಂತ ಅಭಿನ್ನವಾದವುಗಳು. ಎಲ್ಲವೂ ಸರ್ವೋತ್ತಮ, ಎಲ್ಲವೂ ಗುಣಪರಿಪೂರ್ಣ, ಎಲ್ಲವೂ ನಿರ್ದೋಷ ಎಂಬುದಾಗಿ ತಿಳಿದು ಅವುಗಳಲ್ಲಿ ಭಕ್ತಿಯನ್ನು ಮಾಡಬೇಕು. ಶ್ರೀರಾಮಚಂದ್ರನಿಗೆ ತ್ರ್ಯಂಬಕ ಅಂತಾರೆ. ಯಾಕೆ ಅಂದರೆ ಪರಮಾತ್ಮನಿಗೆ 3 ಜನ ತಾಯಂದಿರು, ಕೌಸಲ್ಯ, ಸುಮಿತ್ರ, ಕೈಕೇಯಿ. ಅಲ್ಲ, ರಾಮನ ತಾಯಿ ಒಬ್ಬಳೇ ಅಲ್ವಾ ಕೌಸಲ್ಯ ಅಂತ. ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರು ತ್ರ್ಯಂಬಕಂ ಯಜಾಮಹೆ ಅನ್ನುವ ಮಂತ್ರಕ್ಕೆ ಅರ್ಥ ಬರೆಯುವಾಗ 3 ಜನ ತಾಯಂದಿರು ಅಂತ. ಯಾಕೆ? ನಿಜವಾಗಿ ಹೆತ್ತವಳು ತಾಯಿ, ಉಳಿದವರು ಹೇಗೆ ತಾಯಂದಿರಾಗ್ತಾರೆ? ನಿಜವಾಗಿ ಹೆತ್ತವಳು ಅಂತ ನೋಡಿದರೆ ಕೌಸಲ್ಯೂ ಅಲ್ಲ. ನಿಜವಾದ ಹೆತ್ತ ತಾಯಿ ದೇವರಿಗೆ ಯಾರಿಲ್ಲೇ ಇಲ್ಲ, ಅವನೇ ಜಗತ್ತಿಗೆ ತಂದೆ ತಾಯಿ. ಹಾಗಾದರೆ ನಿಮಿತ್ತ ಮಾತ್ರಕ್ಕೆ ತಾಯಿ ಕೌಸಲ್ಯ ಅಂತ ಅವತಾರ ಮಾಡಿದ್ದಾನೆ ಅನ್ನೋದಕ್ಕೋಸ್ಕರ, ನಿಮಿತ್ತ ಮಾತ್ರಕ್ಕೆ ತಾಯಿ ಅಂತ ಅನ್ನೋದಾದರೆ ಇನ್ನಿಬ್ಬರನ್ನು ಕರೆದ್ರಾದರೂ ಏನು ತಪ್ಪಿದೆ ಅನ್ನೋ ದೃಷ್ಟಿಯಲ್ಲಿ 3 ಜನರು ಕೂಡ ತಾಯಂದಿರೆ ಎನ್ನುವ ಅರ್ಥದಲ್ಲಿ ಅಂಬ ಅಂದರೆ ತಾಯಿ, ತಿಸ್ರಃ ಅಂಬಾಹ ಯಸ್ಯ ಸಹ ತ್ರ್ಯಂಬಕಃ ಅಂತ. ಅದಕ್ಕಾಗೇ ಮೈಪತತಿ ಗರೀಯಾನ್ ಅಂಬತೆ ಪಕ್ಷಪಾತಃ ಅಂತ ಕೈಕೇಯಿಗೆ ಅಂಬ ಅಂತ ಸಂಬೋಧನೆ ಮಾಡಿದ್ದಾನೆ. ಭರತನ ಮೇಲೆ ನೀನು ಅಷ್ಟು ಪ್ರೀತಿ ಮಾಡೋದಿಲ್ಲ, ನನ್ನ ಮೇಲೆ ಮಾಡ್ತೀನಿ ಅಂತಾನೆ ರಾಮ. ಅದೇನು, ವನವಾಸಕ್ಕೆ ಕಳಿಸ್ತಾ ಇದ್ದಾಳೆ, ಭರತನಿಗೆ ರಾಜ್ಯ. ಹಾಗಾದರೆ ಭರತನ ಮೇಲೆ ಪ್ರೀತಿಯೋ ರಾಮನ ಮೇಲೆ ಪ್ರೀತಿಯೋ ಅಂದರೆ ರಾಮನ ಮೇಲೆ ಪ್ರೀತಿ ಅಂತಾನೆ ರಾಮ. ತನ್ನ ಮೇಲೆ ನಿನಗೆ ಕೈಕೇಯಿಗೆ ಪ್ರೀತಿ ಇದೆ ಅಂತಾನೆ. ಯಾಕೆ ಅಂದರೆ ಆ ಚಿಕ್ಕ ಹುಡುಗ ಭರತ, ಅವನ ಮೇಲೆ ಎಂಥ ದೊಡ್ಡ ಭಾರ, ಈ ರಾಜ್ಯ ಆಳುವ ದೊಡ್ಡ ಭಾರ ಅವನ ಮೇಲೆ ಹಾಕಿ ನನ್ನನ್ನು ಮುಕ್ತನನ್ನಾಗಿ ಮಾಡಿಬಿಟ್ಟಿದ್ದಾಳಲ್ಲ. ಹಾಗಾದರೆ ಮಗನಕ್ಕಿಂತ ನನ್ನ ಮೇಲೆ ಹೆಚ್ಚು ಪ್ರೀತಿ ಮಾಡಿದ್ದಾಳೆ. ಅದು ನಿಖಿಲ ಭುವನ ಭಾರ ಸ್ಥಾಪಿತೋ ವತ್ಸಮೂರ್ಧ್ನಿ. ಆ ಸಣ್ಣ ಹುಡುಗ, ಚಿಕ್ಕ ಹುಡುಗ, ಅವನ ಮೇಲೆ ಇಂಥ ದೊಡ್ಡ ರಾಜ್ಯದ ಭಾರವನ್ನು ಹೊರಿಸ್ತಾ ಇದ್ದಿ ಅಂದರೆ ಅವನ ಮೇಲೆ ನಿನಗೆ ಪ್ರೀತಿ ಇಲ್ಲ. ಯಾಕಂದರೆ ದೊಡ್ಡ ಭಾರ ಹೊರಿಸ್ತಾ ಇದ್ದಿಲ್ಲ. ಯಾರ ಮೇಲೆ ಭಾರ ಹೊರಿಸ್ತೀವಿ ಅವ್ರ ಮೇಲೆ ಪ್ರೀತಿ ಇರುತ್ತೋ, ಭಾರ ಇಳಿಸುತ್ತೀವಿ ಅವ್ರ ಮೇಲೆ ಪ್ರೀತಿ ಇದೆ ಅಂತ ಅರ್ಥನೋ. ನನ್ನ ಭಾರ ಇಳಿಸ್ತಾ ಇದ್ದಿ, ಮಗನ ಮೇಲೆ ಭಾರ ಏರಿಸ್ತಾ ಇದ್ದಿ. ಹಾಗಾದರೆ ಮಗನಿಗಿಂತಲೂ ನನ್ನ ಮೇಲೆ ನೀನು ಪ್ರೀತಿ ಮಾಡ್ತೀನಿ, ನಿಜವಾದ ನನ್ನ ತಾಯಿ ನೀನು. ಮೈ ಪತತಿ ಗರೀಯಾನ್ ಅಂಬತೆ ಪಕ್ಷಪಾತಃ ಅಂತ. ಹೀಗಾಗಿ ಆ ಅರ್ಥದಲ್ಲಿ ಪರಮಾತ್ಮ ತ್ರ್ಯಂಬಕ. ಅದಕ್ಕಂತಾನೆ ಏಮಾಂ ಏಕಾಂತ ಭಾವೇನ ಭಕ್ತ್ಯಾ ತ್ರ್ಯಂಬಕಮೇವ ಪೂಜಯಂತಿ ನಮಸ್ಯಂತಿ ಸ್ತುವಂತಿ ಚ ದಿನೇ ದಿನೇ. ರಾಮರೂಪ ಆಗಲಿ ಕೃಷ್ಣರೂಪವಾಗಲಿ ಯಾವುದನ್ನಾದರೂ ನೀವು ಭಜಿಸಿ, ಆದರೆ ಸರ್ವೋತ್ತಮ ಎಂಬುದಾಗಿ ತಿಳಿದು ಭಜಿಸಬೇಕು. ಅದರಂತೆ ತಾರತಮ್ಯ ಕ್ರಮದಲ್ಲಿ ನೀವು ಎಲ್ಲ ದೇವತೆಗಳನ್ನು ಭಜಿಸಬೇಕು ಅಂತ. ತಾರತಮ್ಯ ಕ್ರಮದಲ್ಲಿ ಅದ್ಯ ಸಂಸ್ಕೃತ ದಿನಮಸ್ತಿ. ಸಂಸ್ಕೃತ ದಿನಸ್ಯ ಆಚರಣಾರ್ಥಂ ಕಿಂಚಿತ್ ಸಂಸ್ಕೃತೇಪಿ ಉಚ್ಯತೆ. ತ್ರ್ಯಂಬಕಃ ಇತಿ ಶಬ್ದಸ್ಯ ಏಕಃ ಅರ್ಥಃ ಅಭ್ಯಧಾಯಿ ಇದಾನೀಂ ಶ್ರೀರಾಮಚಂದ್ರಃ ಇತಿ. ತಿಸ್ರಃ ಅಂಬಾಃ ಯಸ್ಯ ಸಹ ತ್ರ್ಯಂಬಕಃ ಶ್ರೀರಾಮಚಂದ್ರಃ ಇತಿ. ಸಹ ಸರ್ವೋತ್ತಮತ್ವೇನ ಉಪಾಸ್ಯಃ. ತದನಂತರಂ ದ್ವಿತೀಯಃ ತ್ರ್ಯಂಬಕಃ ನಾಮ ಬ್ರಹ್ಮ ಇತ್ಯರ್ಥಃ. ಶ್ರೀಮದ್ಭಾಗವತ ತಾತ್ಪರ್ಯೆ ಬ್ರಹ್ಮಣಃ ಉತ್ಪತ್ತಿಃ ಕಥಿತಾ ವರ್ತತೆ. ತತ್ರ ಶ್ರೀಮದಾಚಾರ್ಯಾಃ ವದಂತಿ ಸ್ವಯಂ ಬ್ರಹ್ಮ ಸ್ವಸ್ಮಾದೇವ ಉತ್ಪನ್ನಃ. ಕಥಂ ತಿಸೃಷು ಸ್ವಪತ್ನೀಷು ಸ್ವಯಮೇವ ಸ್ವಾತ್ಮಾನಂ ಜನಯಾಮಾಸ. ಸಾವಿತ್ರ್ಯಾಂ ಗಾಯತ್ರ್ಯಾಂ ಸರಸ್ವತ್ಯಾಂ ಸ್ವಾತ್ಮಾನಮೇವ ಸ್ವಯಂ ಉತ್ಪಾದಯಾಮಾಸ ಇತೀದಂ ತತ್ವಂ ತತ್ರ ಶ್ರೀಮನ್ ಮಧ್ವಾಚಾರ್ಯಾಃ ಭಾಗವತ ತಾತ್ಪರ್ಯೆ ಪ್ರಮಾಣವಚನೋದಾಹರಣ ಪುರಸ್ಸರಂ ಪ್ರತ್ಯಪೀಪದನ್. ತಥಾ ಚ ತಿಸ್ರಃ ಸಾವಿತ್ರಿ ಗಾಯತ್ರಿ ಸರಸ್ವತ್ಯಃ ಅಂಬಾಃ ಮಾತರಃ ಯಸ್ಯ ಸಹ ತ್ರ್ಯಂಬಕಃ ನಾಮ ಬ್ರಹ್ಮ. ತ್ರ್ಯಂಬಕಂ ಬ್ರಹ್ಮಾಣಂ ತ್ರ್ಯಂಬಕಂ ಅಂಬಕಂ ಇತ್ಯಸ್ಯ ಚಕ್ಷುಃ ಇತ್ಯಪಿ ಅರ್ಥಃ ವರ್ತತೆ ಇತಿ ಕೃತ್ವಾ ತ್ರ್ಯಕ್ಷಃ ಮಹಾದೇವಃ ರುದ್ರಃ ಸೋಪಿ ತ್ರ್ಯಂಬಕಃ. ತಥಾ ಚ ತ್ರ್ಯಂಬಕಸ್ಯ ಶ್ರೀರಾಮಚಂದ್ರಸ್ಯ ತ್ರ್ಯಂಬಕಸ್ಯ ಬ್ರಹ್ಮಣಃ ತ್ರ್ಯಂಬಕಸ್ಯ ರುದ್ರಸ್ಯ ಸರ್ವೇಷಾಮಪಿ ಪೂಜಾ ಅವಶ್ಯಂ ತಾರತಮ್ಯಾನುಸಾರೇಣ ಕರ್ತವ್ಯ. ಇತ್ಯೇವಂ ರೀತ್ಯ ಅತ್ರ
ये माम् एकान्तभावेन भक्त्या त्र्यम्बकमेव वा पूजयन्ति नमस्यन्ति स्तुवन्ति च दिने दिने इत्येवम् अत्र निरूपितमस्ति। धर्मराजपुरं यान्ति यानैस्ते अर्कसमप्रभैः पूजितास्तत्र धर्मेण स्वयं माल्यादिभिर्गुणैः यान्त्येव मम लोकं वा रुद्रलोकमथापि वा। ये मां भजन्ति ते मम लोकं प्राप्नुवन्ति, ये वायुं भजन्ति ब्रह्माणं भजन्ति तेपि रुद्रलोकं प्राप्नुवन्ति। ऋग्भाष्ये रुद्रशब्दस्य वायुः इत्यर्थः उक्तो वर्तते। रुजं द्रावयते इति रुद्रः आयातं रुद्रवर्तनी इति मन्त्रं व्याख्यान्तः श्रीमदाचार्यः तत्र रुद्रशब्दस्य वायुः इत्यर्थं निरूपितवन्तः। अतः रुद्रलोकं नाम वायुलोकं प्राप्नुवन्ति वायुभक्ताः। रुद्रः पार्वतीपतिः रुद्रः, ये पार्वतीपतिरुद्रभक्ताः ते पार्वतीपतिरुद्रलोकं प्राप्नुवन्ति इत्यपि अर्थः अत्र स्वीकर्तुं शक्यते। तथा च तत्तद्देवतातारतम्यानुसारेण तत्र सर्वत्र भक्तिः कर्तव्या, सर्वोत्तमत्वेन विष्णुः भक्तिः कर्तव्या, तेन उत्तमं स्थानं सर्वे प्राप्नुयुः इत्यत्र नास्ति संशीतिलेशः इति श्रीमन्महाभारते निरूप्यते। संस्कृतदिनाचरणमस्ति। संस्कृतेनैव संस्कृतिः वर्धते। सर्वा संस्कृतिः संस्कृते निरूपिता वर्तते। श्रीमन्महाभारते, श्रीमद्रामायणे, श्रीमद्भागवते, वेदेषु, उपनिषत्सु, स्मृतिषु, अन्येष्वपि इतिहासादिषु तत्र तत्र विविधदार्शनिकैः रचितेषु ग्रन्थेषु बहवः विषयाः निरूपिताः वर्तन्ते। यथा यदिहास्ति तदन्यत्र यन्नेहास्ति न कुत्रचित् इति श्रीमन्महाभारतस्यैव महिमा वर्तते। महाभारतस्यैव यद्ययं महिमा तर्हि महाभारतस्य भागवतस्य सर्वेषां ग्रन्थानां वेदानाम् इतिहासादीनां मिलितानाम् अयं महिमा वर्तते इत्यत्र संशयः एव नास्ति। तथा च भारते देशे तत्रापि भारते श्रीमन्महाभारते सर्वमुक्तम् अनुक्तं किमपि नास्ति। तथा च महाभारतं संस्कृते वर्तते, पुराणादीनि संस्कृते राजन्ते। तथा च यदि संस्कृतम् अधीयते तदा एते ग्रन्थाः सुज्ञेयाः स्युः। यद्येते ग्रन्थाः सुज्ञानाः तर्हि एतेषु ग्रन्थेषु उक्ताः सर्वेपि विषयाः अपि अवगम्यन्ते। तेन सर्वे यथायोग्यं स्वस्वयोग्यतानुसारेण विदितसर्वविषयाः भवन्ति। तेन विदितयथायोग्यसर्वानुष्ठानाः अपि भवितुमर्हन्ति। तेन लब्धस्वस्वयोग्यतानुसारे गतयोपि भवन्ति इति कृत्वा अवश्यं सर्वैः संस्कृतम् अध्येयं, संस्कृतिः सम्पादनीया, तत्त्वज्ञानमपि सम्पादनीयं, शास्त्रोक्तानि कर्माणि अनुष्ठेयानि, भगवतः अनुग्रहोऽपि सम्पादनीयः इत्युक्त्वा विरमामः। श्रीकृष्णार्पणमस्तु। हरये नमः।